ನಮಸ್ಕಾರ. ಎನ್ಆರ್ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ನಾನು ಚಂದ್ರಮೋಹನ್ ಮಕ್ಕಿಮನೆ. ಸುದ್ದಿಗಳ ವಿವರ. ಶ್ರೀರಾಮ ಎಂದರೆ ಕೇವಲ ನಾಮ ಮಾತ್ರವಲ್ಲ, ಈ ದೇಶದ ಉಸಿರಾಗಿದ್ದು ಭಾರತವು ರಾಮರಾಜ್ಯವಾಗಬೇಕಾಗಿದೆ ಎಂದು ಅತಿಶಯ ಕ್ಷೇತ್ರ ಸಿಂಹನಗದ್ದೆ ಬಸ್ತಿಮಠದ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಗಳು ಆಶಯ ವ್ಯಕ್ತಪಡಿಸಿದರು. ಅವರು ಶುಕ್ರವಾರ ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಶ್ರೀರಾಮ ಸೇವಾ ಸಂಘವು ನೂತನವಾಗಿ ಕಟ್ಟಿಸಿರುವ ಶ್ರೀರಾಮ ಮತ್ತು ಪರಿವಾರ ದೇವರುಗಳ ದೇವಸ್ಥಾನದ ಪ್ರತಿಷ್ಠಾಪನೆ, ಕಲಶ ಪೂಜೆ, ಕುಂಭಾಭಿಷೇಕ ನೆರವೇರಿಸಿದ ನಂತರ ನಡೆದ ಧಾರ್ಮಿಕ ಸಭೆಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಳೆದ 35 ವರ್ಷದಿಂದ ರಾಮನ ದೇವಸ್ಥಾನ ಕಟ್ಟಿಸಬೇಕು ಎಂದು ಈ ಭಾಗದ ಜನರು ಶಬರಿಯಂತೆ ಕಾಯುತ್ತಿದ್ದರು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆದ ನಂತರ ಇಲ್ಲಿ ಶ್ರೀರಾಮ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿದೆ. ಇಲ್ಲಿನ ಶ್ರೀರಾಮ ಸೇವಾ ಸಂಘದವರು ಹಾಗೂ ಸ್ಥಳೀಯರು ನಿರ್ಮಲ ಮನಸ್ಸಿನಿಂದ ಭಕ್ತಿಯಿಂದ ಶ್ರಮಪಟ್ಟು ದಾನಿಗಳ ನೆರವು ಪಡೆದು ಶ್ರೀರಾಮ ದೇವಸ್ಥಾನ ಕಟ್ಟಿಸಿದ್ದಾರೆ. ಪ್ರತಿಯೊಬ್ಬ ಪುರುಷರು ಶ್ರೀರಾಮಚಂದ್ರ ಆಗಬೇಕು, ಪ್ರತಿಯೊಬ್ಬ ಮಹಿಳೆಯೂ ಸೀತಾದೇವಿ ಆಗಬೇಕು. ವಿಶ್ವದಲ್ಲಿ ಇಂದು ಅಶಾಂತಿ ಕಾಡುತ್ತಿದೆ. ಸನಾತನ ಧರ್ಮ ವಿಶ್ವಕ್ಕೆ ಶಾಂತಿ ಬಯಸುತ್ತದೆ ಎಂದರು. ರಾಮಾಯಣದಲ್ಲಿ ಶ್ರೀಲಂಕಾದಿಂದ ಸೀತೆ ಕರೆತರಲು ಶ್ರೀರಾಮ ಸೇನೆ ಸೇತುವೆ ಕಟ್ಟಿದರು. ಇಂದು ಭದ್ರಾ ಡ್ಯಾಂನಿಂದ ನರಸಿಂಹರಾಜಪುರದಿಂದ ದೂರವಾಗಿದ್ದ ಹೊನ್ನೆಕುಡಿಗೆ ಜನರನ್ನು ಪಟ್ಟಣಕ್ಕೆ ಹತ್ತಿರ ಮಾಡಲು ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ದೊಡ್ಡ ಸೇತುವೆ ನಿರ್ಮಿಸಿದ್ದಾರೆ. ಎಂ ಶ್ರೀನಿವಾಸ್ ಅವರು ನರಸಿಂಹರಾಜಪುರದ ಅಭಿವೃದ್ಧಿಯ ಹರಿಕಾರ ಎಂದು ಬಣ್ಣಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಶ್ರೀರಾಮ ಸೇವಾ ಸಂಘದ ಅಧ್ಯಕ್ಷ ಆರ್ ಶಿವಕುಮಾರ್ ವಹಿಸಿದ್ದರು. ಅತಿಥಿಗಳಾಗಿ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಶೆಟ್ಟಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಆರ್ ಸದಾಶಿವ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಬಿಎಸ್ ಆಶೀಶ್ ಕುಮಾರ್, ಜುಬೇದ, ಮಾಜಿ ಸದಸ್ಯ ಪಿಆರ್ ಸುಕುಮಾರ್, ನಾಗಲಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಪೂರ್ವ ರಾಘು, ಪಟ್ಟಣ ಪಂಚಾಯಿತಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಎಲ್ ಶೆಟ್ಟಿ, ರಾಮಸೇವಾ ಸಂಘದ ಗೌರವಾಧ್ಯಕ್ಷ ಸುಂದರಣ್ಣ, ನಿವೃತ್ತ ಶಿಕ್ಷಕ ರಾಜಪ್ಪ, ಮುಖಂಡರಾದ ರಮೇಶ್, ಮಂಜುನಾಥ್, ಪುಟ್ಟಣ್ಣ ಮುಂತಾದವರು ಉಪಸ್ಥಿತರಿದ್ದರು. ರಾಮರಾಜ್ಯ ಕಟ್ಟಬೇಕು ಅಂತಾನೆ ಎಲ್ಲರೂ ಆಸೆ ಪಟ್ಟಿದ್ದಾರೆ. ಯಾಕೆಂತಂದ್ರೆ ರಾಮನ ಕಾಲದಲ್ಲಿ ಉತ್ತಮವಾದಂತಹ ಆಡಳಿತವನ್ನ ನಡೆಸಿದ್ದಾಗಿ ಈ ನಮ್ಮ ರಾಮಾಯಣದಿಂದ ತಿಳಿದು ಬರ್ತದೆ. ಹಾಗೆ ಒಂದು ಬಾರಿ ಭರತನ ಕೆಎಸ್ ರಾಜ್ಕುಮಾರ್ ಸ್ವಾಗತಿಸಿದರು. ಅಭಿನವ ಗಿರಿರಾಜ್ ಕಾರ್ಯಕ್ರಮ ನಿರೂಪಿಸಿದರು. ಇದಕ್ಕೂ ಮೊದಲು ಬಸ್ತಿ ಮಠದ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಗಳು ಶ್ರೀರಾಮ ದೇವಸ್ಥಾನದ ಕಲಶ ಪ್ರತಿಷ್ಠೆ, ಶಿಖರ ಪೂಜೆ, ಶ್ರೀರಾಮನ ಪ್ರತಿಷ್ಠೆ ಹಾಗೂ ಪರಿವಾರ ದೇವರುಗಳ ಪ್ರತಿಷ್ಠೆ ನೆರವೇರಿಸಿ ಪೂಜೆ ಸಲ್ಲಿಸಿದರು. ನರಸಿಂಹರಾಜಪುರ ತಾಲೂಕಿನ ಮಡಬೂರು ಶ್ರೀ ದಾನಿವಾಸ ದುರ್ಗಾಂಬ ದೇವಸ್ಥಾನದಲ್ಲಿ ಶುಕ್ರವಾರ ಅಮ್ಮನವರ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಬೆಳಗ್ಗೆ ಅಮ್ಮನವರಿಗೆ ವಿಶೇಷ ಪೂಜೆ, ಅಲಂಕಾರ, ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ ನಡೆಯಿತು. 11 ಗಂಟೆಯಿಂದ 12 ಗಂಟೆಯವರೆಗೆ ಬಲಿಪೂಜೆ ನಡೆಯಿತು. ಮಧ್ಯಾಹ್ನ 12 ಗಂಟೆಗೆ ರಥಪೂಜೆ, ಹಿರಿಯರ ಭಕ್ತರ ಹರಕೆ, ಕಾಯಿ ವೀಳ್ಯ ನೀಡುವುದು ನಡೆಯಿತು. ನಂತರ ದೇವಸ್ಥಾನದ ಆವರಣದಲ್ಲಿ 100 ಮೀಟರ್ ದೂರದವರೆಗೆ ರಥೋತ್ಸವ ನಡೆಯಿತು. ರಾತ್ರಿ ಮತ್ತೆ ರಥಕ್ಕೆ ಸಾಮೂಹಿಕ ಕಾಯಿ ಒಡೆದು ಪೂಜೆ ಸಲ್ಲಿಸಿ ಪೂರ್ಣ ರಥೋತ್ಸವ ಹತ್ತಿರದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದವರೆಗೆ ನಡೆಯಿತು. ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಶನಿವಾರ ಅಂದರೆ ಇಂದು ಬೆಳಗ್ಗೆ 11:30 ಗಂಟೆಗೆ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ವ್ರತ, ರಾಜಬೀದಿಯಲ್ಲಿ ಅಮ್ಮನವರ ಪಲ್ಲಕ್ಕಿ ಮೆರವಣಿಗೆ ಮತ್ತು ರಾತ್ರಿ 4 ಗಂಟೆಗೆ ಕೆಂಡಾರ್ಚನೆ ನಡೆಯಲಿದೆ. ಮಡಬೂರು ಅಮ್ಮನವರ ದೇವಸ್ಥಾನದ ಸಮೀಪ ಇರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೋತ್ಸವದ 8 ದಿನವೂ ವಿಶೇಷ ಪೂಜೆ ನಡೆಯುತ್ತಿದೆ.
ನರಸಿಂಹರಾಜಪುರದ ರಾಗಮಯೂರಿ ಅಕಾಡೆಮಿ ನಿರ್ದೇಶಕಿ ಅಂಕಿತಾ ಪ್ರಜ್ವಲ್ ಅವರು ಚೆನ್ನೈನ 12 ಸಂಸ್ಥೆಯು ನೀಡುವ ದಕ್ಷಿಣ ಭಾರತದ ಮಹಿಳಾ ಸಾಧಕರ ಶೈವ 2026 ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಲೆ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ಮಾಡಿದ ಸಾಧನೆಗಾಗಿ ಚೆನ್ನೈನ 12 ಸಂಸ್ಥೆ ಅಂಕಿತಾ ಪ್ರಜ್ವಲ್ ಅವರನ್ನು ಗುರುತಿಸಿದೆ. ಮಾರ್ಚ್ 8ರ ಭಾನುವಾರ ಚೆನ್ನೈನಲ್ಲಿ ನಡೆಯುವ ಸಮಾರಂಭದಲ್ಲಿ ದಕ್ಷಿಣ ಭಾರತದ ಮಹಿಳಾ ಸಾಧಕರ ಶೈವ 2026 ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ ಪುರ ಸುದ್ದಿ ಸಮಾಚಾರ. ವಂದನೆಗಳು.